ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೂ ಜುಲೈ 29 ಒಂದು ದಿನ ಮಾತ್ರ. ಇತ್ತ ಸಚಿವ ಸ್ಥಾನಕ್ಕೆ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟ ನಂತರ ಪ್ರತಿಭಟನಾ ಸ್ಥಳದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿಯ ಕಾರ್ಯಕರ್ತರು ಸಂಭ್ರಮಿಸಿದ್ದಾರೆ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿಯ ಧರಣಿ ನಡೀತಾ ಇದೆ. ಅಲ್ಲಿ ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆ ಕೊಟ್ಟಿದ್ದಾರೆ ಎನ್ನುವ ವಿಚಾರ ತಿಳಿತಾ ಇದ್ದಂತೆ ಕಾರ್ಯಕರ್ತರೆಲ್ಲರೂ ಕೂಡ ಸಂಭ್ರಮಿಸಿದರು. ರಾಜೀನಾಮೆ ವಿಚಾರ ತಿಳಿತಾ ಇದ್ದಂತೆ ಸಿಜೆಪಿ ಸಂಭ್ರಮಿಸಿತು. ಸಿಜೆಪಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಕೆ ಸೇರಿದಂತೆ ಹಲವರು ಈ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿದರು. ಇವರ ಮೊದಲ ಬೇಡಿಕೆನೇ ಇದಾಗಿತ್ತು. ನಂತರ 2 ಬೇಡಿಕೆಗಳು ಇತ್ತಿವರದ್ದು. ಆ 2 ಬೇಡಿಕೆಗಳಿಗೆ ನಿನ್ನೆ ಓಕೆ ಎಂದಿತ್ತು ಕೇಂದ್ರ ಸರ್ಕಾರ. ಆದರೆ ಮೊಟ್ಟ ಮೊದಲ ಬೇಡಿಕೆಯ ಬಗ್ಗೆ ನಾಳೆ ಅದರ ಬಗ್ಗೆ ನಿರ್ಧಾರವನ್ನು ಅಂತ ಕೇಂದ್ರದವರು ಹೇಳಿದರು. ಇದೀಗ ಆ ನಿರ್ಧಾರ ಹೊರಬಿದ್ದಿದೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ದೆಹಲಿಯ ಜಂತರ್ ಮಂತರ್ನಲ್ಲಿ ಸಿಜೆಪಿಯ ಕಾರ್ಯಕರ್ತರೆಲ್ಲ ಅಂಬೇಡ್ಕರ್ ಅವರ ಭಾವಚಿತ್ರವನ್ನು ಪ್ರದರ್ಶನ ಮಾಡಿ ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ. साफ पानी और खाना खाना। क्या दिल्ली पुलिस वंचित करना चाह रही है लोगों को और मारना चाह रही है कि खाना पानी ना मिले उनको? देश के फ्यूचर की जीत है, ये देश के आम आदमी की जीत है. जिन लोगों ने इस देश में लोकतंत्र खत्म कर दिया था, लोकतंत्र में सवाल पूछने को गुनाह मान लिया था, आज उन लोगों से हमने अपना देश वापस ले लिया है. अभी सिर्फ शुरुआत हुई है. हम अपनी पूरी देश की शिक्षा व्यवस्था को बदलेंगे. हमें बहुत खुशी है. आज वो 21 परिवार जिन्होंने अपनों को खो दिया, आज हम उन्हें याद कर रहे हैं. ये सिर्फ शुरुआत है और आगे बहुत लड़ाई लड़नी बाकी है. हमारी तीनों डिमांड मान लीजिए, रिटर्न में हम घर चले जाएंगे. हमने देश भर में शांति कैंडल मार्च निकालने के लिए रिक्वेस्ट